guys, welcome back to my YouTube channel ನಿತ್ಯ ಶ್ರೀ. ಇವತ್ತಿನ ವ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಎಲ್ಲಿದ್ದೀನಿ ಅಂತಂದರೆ ಟೆರಸ್ ಮೇಲಿದ್ದೀನಿ, ಪೀಸಾಗಿ ಇಲ್ಲಿದ್ದೀನಿ. ಇಲ್ಲಿ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ವ್ಲಾಗ್ ಅನ್ನೋದಕ್ಕಿಂತ ನಿಮ್ಮ ಮಧ್ಯೆ ಸ್ವಲ್ಪ ಟಾಕಿಂಗ್ ಇರುತ್ತೆ ಅಷ್ಟೇ. ಸೊ ಏನಂತಂದರೆ ಇವತ್ತು ನನ್ನ ಜರ್ನಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ನಿಮಿಷ ಇರಿ, ಏನೋ ಒಂಚೂರು ಕಾಲ್ ಮಾಡಬೇಕು, ಬರ್ತೀನಿ ರೀ ಒಂದು ನಿಮಿಷ. ಸೊ ಒಂದು ಕಾಲ್ ಇತ್ತು, ಅರ್ಜೆಂಟಾಗಿ ಒಂದು ಇನ್ಫಾರ್ಮ್ ಮಾಡಬೇಕಿತ್ತು, ಅದನ್ನು ಮಾಡ್ತಿದ್ದೆ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ ಇಲ್ಲ ಅಂದರೂ 2 months ಆಯ್ತಾ ಬಂತು. ನಾನು ಸೆಪ್ಟೆಂಬರ್ 1 ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ವಿಡಿಯೋ ಹಾಕಿದ್ದು. ಸೆಪ್ಟೆಂಬರಲ್ಲಿ ನಾನು ಎಷ್ಟು ವಿಡಿಯೋ ಹಾಕ್ತೆ ಅಂತಂದರೆ 28 ವೀಡಿಯೋಸ್ ಹಾಕ್ತೆ. ಸೆಪ್ಟೆಂಬರಲ್ಲಿ 31 days ಇತ್ತು, ಬಟ್ ನಾನು 128 ವೀಡಿಯೋಸ್ ಏನೋ ಹಾಕ್ತೆ. ಇನ್ನು 2 ದಿನ ವಿಡಿಯೋ ಹಾಕೋಕ್ಕಾಗಿಲ್ಲ ಕಾರಣಾಂತರಗಳಿಂದ. ಇನ್ನು ಅಕ್ಟೋಬರಲ್ಲಿ ಏನಾಯಿತು ಅಂತಂದರೆ ಅಕ್ಟೋಬರಲ್ಲೂ 4 ದಿನ, ಅಕ್ಟೋಬರಲ್ಲಿ ಸರಿಯಾಗಿ ವಿಡಿಯೋನೇ ಹಾಕಿಲ್ಲ ಅಂದ್ಕೊಳ್ಳಿ. ಒಂದೊಂದು ದಿನ ತುಂಬ ದಿನ ಮಿಸ್ ಮಾಡಿದೆ. ಇವಾಗ ನವಂಬರ್, ಇವತ್ತು ಡೇಟ್ ಬಂದು ಎಷ್ಟು 3ನೇ ತಾರೀಕು. ಇಲ್ಲಿಗೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ 2 ತಿಂಗಳು ಕಂಪ್ಲೀಟ್ ಆಗೈತೆ. ಅಂದರೆ 1ನೇ ತಾರೀಕಿಗೆ ಮುಗೀತು, 2 ತಿಂಗಳಾಯಿತು. ಸೊ ನನ್ನ ಪ್ರೋಗ್ರೆಸ್ನ ಇವಾಗ ಶೇರ್ ಮಾಡೋಣ ಅಂದ್ಕೊಂಡೆ. ಇವಾಗ ಏನಾಗಿದೆ ಅಂತಂದರೆ ನಾನು ಚಾನೆಲ್ನ ಸ್ಟಾರ್ಟ್ ಮಾಡಿದಾಗ 16K ಸಬ್ಸ್ಕ್ರೈಬರ್ ಇದ್ದರು. ಇವಾಗ 27K ಸಬ್ಸ್ಕ್ರೈಬರ್ ಇದ್ದಾರೆ. ಒಂದು 10,000 ಜನ ಇನ್ಕ್ರೀಸ್ ಆಗಿದ್ದಾರೆ. ಬಟ್ ಅದು ಯಾಕೋ ಸಾಲಿಲ್ಲ. ಸಾಲಿಲ್ಲ ಅಂತಂದರೆ ನಂದು ಅಷ್ಟು ವಿಡಿಯೋ ಓಡಿದ್ರೆ ಮಾತ್ರ ವಿಡಿಯೋ ಜನ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ನಂದು ವಿಡಿಯೋನೇ ಅಷ್ಟು ರೀಚ್ ಆಗಿಲ್ಲ, ಅಷ್ಟೊಂದು ರೀಚ್ ಆಗಿಲ್ಲ. ಇನ್ನೂ ಏನೇನೋ ಪ್ರಯತ್ನ ಮಾಡ್ತಾಯಿದ್ದೀನಿ, ಬಟ್ ಆಗ್ತಾನೇ ಇಲ್ಲ. ಬಟ್ ನಿಮಗೆ ನಾಳೆ ಒಂದು ವಿಚಾರ ಗೊತ್ತಾಗುತ್ತೆ, ಇವತ್ತು ಹೇಳಲ್ಲ. ಅದನ್ನು ಸೆಪ್ರೇಟಾಗಿ ಹೇಳ್ತೀನಿ. ಸಬ್ಸ್ಕ್ರೈಬರ್ 10,000 ಇನ್ಕ್ರೀಸ್ ಆಗಿರೋದೊಂದು ಪ್ರೋಗ್ರೆಸ್ ಆದರೆ, ಇನ್ನೊಂದು ನೆಕ್ಸ್ಟು ನಾಳೆ ವಿಡಿಯೋ ಬರುತ್ತೆ, ಅದೊಂದು ಪ್ರೋಗ್ರೆಸ್ ಆಗಿರುತ್ತೆ. ತುಂಬಾ ಕಲ್ತಿದ್ದೀನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡ್ದಾಗಿಂದ. ಸ್ವಲ್ಪ ಇನ್ನೂ ಬ್ಯುಸಿ ಇದ್ದೆ, ಇನ್ನೂ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇವಾಗ ಇನ್ಸ್ಟಾದಲ್ಲಿ ವೀಡಿಯೋಸ್ ಏನು ಹಾಕಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ವೀಡಿಯೋಸ್ನ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನಾನು ಹಿಂಗಿದ್ದೀನಿ, ಒಂದು ವರ್ಷದಲ್ಲಿ ಹೆಂಗಾಗ್ಬೋದು ಅನ್ನೋದಕ್ಕೋಸ್ಕರ ಮಾಡಿದೆ ಅಷ್ಟೇ. ಬಟ್ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಬೇಗ ಒಂದು 50K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು. ಅಂದರೆ ಅದು ಒಂಥರ ಪ್ರೀತಿ ಗಳಿಸಿರೋ ಥರ ಅಷ್ಟೇ. ನೋಡಿ ಕಾಗೆ ಹೆಂಗೋಯ್ತಾ ಇದೆ, ಕಾಗೆನಾ ಅದು ಗೊತ್ತಿಲ್ಲ ಏನದು ಅಂತ. ನೆಕ್ಸ್ಟ್ ಸ್ಟೆಪ್ಪು ಒಂದು 50K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಇರೋದು. ನಾನು ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನನ್ನ ಜರ್ನಿನ ತೋರ್ಸೋಣ ಅಂತ. ಸೀರಿಯಸ್ಲಿ ನಾನು ಹುಟ್ಟು ಸೋಂಬೇರಿ ಅಂದರೆ ಸೋಂಬೇರಿ ಅಂದರೆ ಎಷ್ಟು ಸೋಂಬೇರಿ ಅಂದರೆ ತುಂಬ ಸೋಂಬೇರಿ. ನಾನು ಮಾಡೋ ಕೆಲಸ ಅಷ್ಟೇ ಮಾಡೋದು. ಬಟ್ ಅಂದರೆ ಲೇಟಾಗಿ ಮಾಡ್ತೀನಿ. ಇವಾಗ ಬೆಳಿಗ್ಗೆನೇ 9 ಗಂಟೆ ಹಿಂಗೆ ಎದ್ದು ಎಲ್ಲ ಕೆಲಸ ಮಾಡಿದ್ರೆ 9 ಗಂಟೆಗೆ ಎದ್ಬಿಡಿ. 9 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಎಷ್ಟೆಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ ಅಲ್ವಾ. ಬಟ್ ನಾನು ಹಂಗಲ್ಲ, 3 ಗಂಟೆಗೆ ಸ್ಟಾರ್ಟ್ ಮಾಡೋದು. ಅದನ್ನು 5 ಗಂಟೆಗೆ ಹೆಂಗೆಂಗೋ ಮಾಡಿ 5 ಗಂಟೆಗೆ ಲೇಟಾಗಿ ಆತತ್ರವಾಗಿ ಕಂಪ್ಲೀಟ್ ಮಾಡೋದು. ಈ ಥರ ಬುದ್ಧಿ ನಂದು. ನೆಟ್ಟಿಗೆ ಏನೂ ಕಂಪ್ಲೀಟ್ ಮಾಡಲ್ಲ. ಸೊ ಈ ಥರ ಅಟ್ಲೀಸ್ಟ್ ಯೂಟ್ಯೂಬ್ ಬ್ಲಾಗ್ ಮಾಡಿದಾಗಲಾದರೂ ನಿಮಗೆ ತೋರ್ಸೋಕ್ಕಾದ್ರೂ ನಾನು ನೆಟ್ಟಿಗಿರ್ತೀನಿ ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಬಟ್ ಹೋಪ್ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದೊಂದು ಪ್ಲ್ಯಾನ್ಗೆ, ಒಂದೊಂದು ಕಂಟೆಂಟ್ಗೆ ಸಪೋರ್ಟು ಸಿಗ್ತಾಯಿಲ್ಲ. ಅದನ್ನು ಹೆಂಗಾದರೂ ಮಾಡೋಣ, ಇನ್ಮೇಲಿಂದ ಮಾಡೋಣ. ಬಟ್ ಸೀರಿಯಸ್ಲಿ 60 ಡೇಸ್ ಅಂದ್ಕೊಳ್ಳಿ, 61 ದಿನದಲ್ಲಿ ನಾನು ಒಂದು 56 ವ್ಲಾಗ್ ಹಾಕಿದ್ದೀನಿ ಅಂದ್ಕೊಳ್ಳಿ. 56 ವ್ಲಾಗ ಅನ್ನಿಸ್ತೈತೆ ನನಗೆ. ಬಟ್ 56 ವ್ಲಾಗ್ಗೆ ಸಿಕ್ಕಿರೋದು 10K ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗಿರೋದಷ್ಟೇ. ನಾಳೆ ಹೇಳ್ತೀನಿ ಅಂತಂದಲ್ಲ ಇನ್ನೊಂದು ಪ್ರೋಗ್ರೆಸ್ ಏನು ಅಂತ. ಅದೇ ಮೇನ್ ಆಗಿರೋದು. ಅದನ್ನು ನಾಳೆ ಬರುತ್ತೆ ನಿಮಗೆ ವಿಡಿಯೋದಲ್ಲಿ. ಒಂಥರ ಖುಷಿ ಆಗ್ತದೆ ನಾನು ಇಷ್ಟು ಕೆಲಸ ಮಾಡ್ತಾಯಿದ್ದೀನಲ್ಲ ಅಂತ. ಫೋನ್ನ ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ಏನದು ಕೈ ನೋಯ್ತೈತೆ. ಇರಿ, ಟ್ರೈಪೋಡಿಗೆ ಸೆಟ್ ಮಾಡಿಬಿಡ್ತೀನಿ. ನೋಡಿ, ವಿಡಿಯೋ ಮಾಡಬೇಕಂದ್ರೆ ಇವೆಲ್ಲ ಇಟ್ಕೊಂಡಿರ್ಬೇಕು. 27,510 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇವತ್ತಿಗೆ ಗಾಯ್ಸ್. ನಾನೇನೋ ಮಾಡ್ತಾ ಇಲ್ವಾ, ಏನಾದರೂ ತಪ್ಪು ಮಾಡ್ತಾಯಿದ್ದೀನಿ, ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಅನಿಸ್ತೈತೆ. ಒಟ್ಟಿನಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾವಿಂದ ನಾನೇನು ಕಲ್ತಿದ್ದೀನಿ ಅಂತಂದರೆ, ಎಡಿಟಿಂಗ್ನ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ, ಒಂಚೂರು ಟೈಮ್ ಸೆನ್ಸ್ನ ಕಲ್ತಿದ್ದೀನಿ. ಅಂತಂದರೆ ಯೂಟ್ಯೂಬ್ನ ಮಾಡಬೇಕು ಅಂತಂದರೆ ಬೇರೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಬೇಕು, ಅದನ್ನು ಕಲ್ತಿದ್ದೀನಿ. ಮತ್ತು ಸ್ವಲ್ಪ ಬೇಗ ಎದ್ದೇಳೋದು ಕಲ್ತ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಗೈಸ್. ಏನೇನೋ ಇನ್ನೂ ಮುಂದೆ ಏನೇನೋ ಮಾಡ್ತಾ ಹೋಗಬೇಕು, ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಬಟ್ ಎಲ್ಲೋ ಒಂದು ಕಡೆ ವ್ಯೂಸ್ ಇಲ್ವಲ್ಲ ಅಂತ ಬೇಜಾರಾಗ್ತೈತೆ. ಬಟ್ ಇಟ್ಸ್ ಓಕೆ, ಮುಂದೆ ಒಂದಿನ ಬರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ವ್ಯೂಸ್ಗೋಸ್ಕರ ಅನ್ನೋದಕ್ಕಿಂತ ನನ್ನ ಪ್ರೋಗ್ರೆಸ್ ಹೆಂಗಿರುತ್ತೆ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಒಂದೊಂದ್ಸಲ ನಮ್ಮಮ್ಮ ಹೇಳ್ತಾರೆ,
ಯೂಟ್ಯೂಬ್ ಎಲ್ಲ ಬಿಟ್ಬಿಡು, ಬರೀ ಇನ್ಸ್ಟಾ ಮಾಡು ಮತ್ತು ನಿನ್ನ ಕೆಲಸ ಮಾಡು ಅಷ್ಟೇ ಸಾಕು. ಇದನ್ನ ಯೂಟ್ಯೂಬ್ ತುಂಬ ಟೈಮ್ ತೊಗೋತೈತೆ, ತುಂಬ ಎಡಿಟಿಂಗ್ ತೊಗೊಳುತ್ತೆ, ಮತ್ತು ಕಂಟೆಂಟ್ನ ಯೋಚನೆ ಮಾಡಬೇಕು. ಸುಮ್ಮನೆ ಹಂಗೆ ಮಾಡಿದ್ರೆ ಯಾರು ನೋಡಲ್ಲ ನಿನ್ನ ಚಾನಲ್ಲು. ನೋಡು ಅಲ್ಲಿ ನೋಡು, ಬರೀ ಎಷ್ಟು ಜನ ನೋಡ್ತವ್ರೆ. ಒಂದೊಂದ್ಸಲ ವೀಡಿಯೋ ಫುಲ್ಲು ಡೌನ್ ಆಗಿಬಿಟ್ಟಿರುತ್ತಲ್ಲ ಅವಾಗ. ಇವಾಗ ಪರವಾಗಿಲ್ಲ, 1,000 ಜನ 2,000 ಜನ ಪಕ್ಕಾ ನೋಡ್ತಾ ಇದ್ದಾರೆ ಲಾಸ್ಟ್ 3 ವೀಡಿಯೋಸ್ ಎಲ್ಲ. ಬಟ್ ನಾವು ಮೊದಲೆಲ್ಲ ಒಂದೊಂದು 600, 500, 800 ಅಲ್ಲಿಗೆ ನಿಂತ್ಕೊಬಿಡ್ತಿತ್ತಲ್ಲ, ಅವಾಗ ಬೇಜಾರಾಗ್ತಿತ್ತು. ಬಟ್ ಇಟ್ಸ್ ಓಕೆ. ನಾನು ಯೂಟ್ಯೂಬ್ ಚಾನಲ್ಗೆ 27,000 ಸಬ್ಸ್ಕ್ರೈಬರ್ ಇರೋದಕ್ಕೆ ಅಷ್ಟೇ ವ್ಯೂಸ್ ಅನ್ಕೊತೀನಿ, ಆವ್ರೇಜ್ ವ್ಯೂ. ನನಗೆ ನಂಬಕ್ಕೆ ಆಯ್ತಾ ಇಲ್ಲ ನಿಜವಾಗ್ಲೂ. 2 months ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ. ಸೀರಿಯಸ್ಲಿ ಇವಾಗ 2 ವರ್ಷ ಎಲ್ಲ ವ್ಲಾಗ್ ಮಾಡಿದಾರಲ್ಲ ಸ್ಯಾಮ್ ಸಮೀರು, ಮತ್ತು ಇನ್ನೂ ದೊಡ್ಡವರೆಲ್ಲ. ಸ್ಯಾಮ್ ಸಮೀರ್ ನನಗೆ ಗೊತ್ತಿರೋ ಪ್ರಕಾರ ಡೈಲಿ ವ್ಲಾಗ್ ಮಾಡಿರೋದು. ಅವ್ರಿಗೂ 2 ವರ್ಷ ಹೆಂಗೆ ಕಳೀತು ಅಂತಲೇ ಗೊತ್ತಿರಲ್ಲ ಆ್ಯಕ್ಚುಲಿ ಬಿಡಿ. ಈ ಥರ ಅಂದರೆ ಡೈಲಿ ಇವತ್ತು ನಾಳೆ ಏನು ಕಂಟೆಂಟ್ ಮಾಡಬೇಕು ಅಂತ ಇವತ್ತೇ ಯೋಚನೆ ಮಾಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕಲ್ವಾ. ಸೊ ಅದರಲ್ಲೇ ಬ್ಯುಸಿಯಾಗಿ ಹೋಗಿರ್ತಾರೆ ಎಲ್ಲ. ಪಕ್ಕಾ ಹಂಗಾದ್ರೆ 2 ವರ್ಷ ಹೇಗೆ ಕಳೀತು ಅಂತ ಗೊತ್ತಾಗಿರಲ್ಲ ಅವ್ರಿಗೆ. ಮತ್ತು ಇನ್ನೇನಾದ್ರು ಹೇಳಬೇಕಿತ್ತ ಗೈಸ್ ನನಗೆ ಇಲ್ಲಿ ಏನು ಅಂತಂದರೆ, ಮೆಸೇಜ್ ಮೇಲೆ ಮೆಸೇಜ್ ಬರ್ತೈತೆ, ಅದು ಕಂಪ್ಲೀಟ್ ಆಯ್ತಾ ಇದು ಕಂಪ್ಲೀಟ್ ಆಯ್ತಾ ಅಂತ. ನಾನೇನು ಮಾಡಲಿ, ಅವ್ರಿಗೂ ರಿಪ್ಲೈ ಮಾಡಬೇಕು, ವೀಡಿಯೋನು ಶೂಟ್ ಮಾಡಬೇಕಲ್ವ, ಅದಕ್ಕೆ ಮಾಡ್ತಾಯಿದ್ದೀನಿ ಗೈಸ್. ನಾನೇನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ ಅಂತ ಅದನ್ನು ಆವಾಗಲೇ ಹೇಳಿದ್ದೀನಿ. ಸೊ ನನ್ನ ಜರ್ನಿನ ನಿಮಗೆಲ್ಲ ತೋರಿಸ್ಬೇಕು, ಮತ್ತು ಇದನ್ನು ಒಂದು ಸೋರ್ಸ್ ಆಫ್ ಇನ್ಕಮ್ ಥರ ಇಟ್ಕೊಳ್ಳೋಣ ಅಂತ. ಅದಕ್ಕೂ ಒಂದು ರೀಸನ್ ಆದರೆ ಒಂಥರ ಡಿಸಿಪ್ಲಿನ್ ಆಗಿರುತ್ತೆ ಡೈಲಿ ವ್ಲಾಗ್ ಹಾಕೋದು. ಒಂದು ಸ್ವಲ್ಪ ಈ ಥರ ಬ್ಯುಸಿ ಆಗಿರೋದು, ಯಾರು ಸವಸಕ್ಕೂ ಹೋಗ್ದೇನೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿರೋದು, ಆ ಥರ ಇರೋಕ್ಕೂ ಖುಷಿ ಆಗ್ತಿದೆ ನನಗೆ. ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೋಬೋದು, ನನ್ನ ಲೈಫ್ ಸ್ಟೈಲ್ನ ನಿಮಗೂ ತೋರಿಸ್ಬೋದು, ಇನ್ಸ್ಪೈರ್ ಮಾಡ್ಬೋದು ಯೂತ್ಸ್ನ ಅನ್ನೋದು. ಅದಕ್ಕೋಸ್ಕರನೂ ಸ್ಟಾರ್ಟ್ ಮಾಡಿದೆ. ಪ್ಯಾಷನ್ ಗೈಸ್, ಪ್ಯಾಷನ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಬರೀ ದುಡ್ಡು ನೋಡ್ಕೊಂಡೇ ಬರ್ತೀವಿ ಅಂದರೆ ಆಗಲ್ಲ. ಏನಕ್ಕೆ ವ್ಲಾಗ್ನೇ ಚೂಸ್ ಮಾಡಿದೆ ಅಂತಂದರೆ, ಅಂದರೆ ನೀಶು ಎಲ್ಲನೂ ಹಾಕ್ಬೋದು ವ್ಲಾಗಲ್ಲಿ. ನೀವು ಜಿಮ್ ಮಾಡ್ತೀರಾ, ಜಿಮ್ ಕಂಟೆಂಟ್ ಮಾಡ್ಬೋದು. ಪ್ರತಿಯೊಂದು ಮನೇಲಿ ಯಾವುದಾದ್ರೂ ಫಂಕ್ಷನ್ನು, ಪ್ರತಿಯೊಂದು ವ್ಲಾಗ್ ಅಂದರೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ವ್ಲಾಗ್ನ ಆಲ್ಮೋಸ್ಟ್ ಎಲ್ಲ ಚೂಸ್ ಮಾಡ್ತಾರೆ. ನಾನು ಚೂಸ್ ಮಾಡಿದ್ದು ಅದಕ್ಕೆ ಎಲ್ಲನೂ ಹಾಕ್ಬೋದು ಅಂತ. ಬಟ್ ಒಬ್ಬೊಬ್ರು ಬರೀ ಚಾಲೆಂಜಿಂಗ್ ವೀಡಿಯೋಸ್ ಮಾಡ್ತಾರೆ, ಬರೀ ಇದು ಮಾಡ್ತಾರೆ. ಬಟ್ ಇಲ್ಲೂ ವ್ಲಾಗಲ್ಲಿ ಎಲ್ಲ ಮಾಡ್ಬೋದಲ್ಲ, ಒಂಥರ ಆಲ್ರೌಂಡ್ ಥರ ಇರುತ್ತೆ. ಅದಕ್ಕೆ ಇದನ್ನೇ ಚೂಸ್ ಮಾಡಿದ್ರು. ಒಬ್ಬೊಬ್ಬರೇ ಹೇಳಿದ್ರು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡು, ಇನ್ಫಾರ್ಮೇಷನ್ ಕೊಡೋ ಥರ, ಇಲ್ಲ ಜಾಬ್ದು ಆ ಥರ ಮಾಡೋ ಥರ ಮಾಡು ಅಂತಂದರು. ನನಗೆ ವ್ಲಾಗೇ ಇಷ್ಟ ಆಯಿತು, ಅದಕ್ಕೆ ವ್ಲಾಗಿಂಗ್ನೇ ಚೂಸ್ ಮಾಡಿದೆ. ನೀವು ಅಷ್ಟೇ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಫಸ್ಟು ನಿಮ್ಮ ನೀಶ್ನ ಕಂಡಿಡ್ಕೊಳ್ಳಿ. ನೀವು ಜಿಮ್ನ ಚೆನ್ನಾಗಿ ಗೈಡ್ ಮಾಡ್ತೀನಿ ಅಂತಂದರೆ ಫಿಟ್ನೆಸ್ಸಲ್ಲಿ ಹೋಗಿ. ಮತ್ತು ಬ್ಯೂಟಿ, ನಾನಂತೂ ಮೇಕಪ್ಪೇ ಹಾಕಲ್ಲ, ನಾನೆಲ್ಲಿ ಬ್ಯೂಟಿ ಇದನ್ನೆಲ್ಲ ಮಾಡಲಿ. ಬಟ್ ನನಗಿದೆ ಮೇಕಪ್ಪಲ್ಲಿ ಇಂಟ್ರೆಸ್ಟ್ ಇಲ್ಲ, ಫ್ಯಾಷನ್ ಡ್ರೆಸ್ಸು ಆ ಥರದ್ರಲ್ಲಿ ಇಂಟ್ರೆಸ್ಟ್ ಐತೆ, ಮೇಕಪ್ಪಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದನ್ನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮುಂದೆ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ ಗೈಸ್. ಇನ್ಸ್ಟಾದಲ್ಲೂ ಎಡಿಟ್ ಮಾಡಬೇಕು, ಇದಕ್ಕೂ ಎಡಿಟ್ ಮಾಡಬೇಕು. ನಾನು ಇವಾಗಲೂ ಭಯ ಪಡ್ತಾ ಇದ್ದೀನಿ ಏನಾಗ್ಬೋದು, ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೀನ. ವ್ಯೂಸ್ಗೋಸ್ಕರ ನಾನು ಮಾಡಿದರೆ ಇಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕಿತ್ತು. ಏನಕ್ಕೆ ಅಂದರೆ ವ್ಯೂಸ್ ನೀವೇ ನೋಡ್ಕೊಂಡು ಬನ್ನಿ. ಹಿಂಗೆ ನಂದು ವ್ಯೂಸ್ ಎಲ್ಲ ತಳ್ಳಿ ಅಷ್ಟೊಂದು ಜಾಸ್ತಿ ಇಲ್ಲ. ಯಾವುದಾದ್ರೂ ಕಂಟೆಂಟ್ ಸಕ್ಕಾದಾಗಿರೋದಾದರೆ ಓಡಿರುತ್ತೆ. ಇವಾಗಲೂ ಭಯ ಆಯ್ತೈತೆ, ಇದೇ ಥರ ವ್ಯೂಸ್ ಏನಾದರೂ ಮುಂದೆ ಬಂದ್ಬಿಟ್ರೆ ಅವಾಗ ಏನಾಗುತ್ತೆ ಅಂತ. ನಾನು ಒಂದು ನಂಬಿಕೆ ಮೇಲೆ ಮಾಡ್ತಾಯಿದ್ದೀನಿ. ಮುಂದೆ ಚೆನ್ನಾಗಿ ವ್ಯೂಸ್ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ನನ್ನ ವ್ಲಾಗ್ನು ಸ್ವಲ್ಪ ಜಾಸ್ತಿ ಜನ ನೋಡ್ತಾರೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹೆಂಗೆ ಅಂತಂದರೆ ಡಿಸಿಪ್ಲಿನ್ ಬರ್ತೈತೆ. ಇವಾಗ ವಿಡಿಯೋ ಹಾಕ್ಲೇಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನಿಸ್ತೈತೆ. ಮತ್ತು ಇನ್ನೊಂದೇನು ಅಂತಂದರೆ, ಒಂದು ಮೈಕ್ ತಗೊಂಡೆ 9,500, ಅದು ನಾಳೆ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ. ಮತ್ತು ಮೇನ್ ಏನಂತಂದರೆ, ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅಂದರೆ ವ್ಲಾಗಲ್ಲಾದರೆ ಈಗಲೂ ಅಷ್ಟೇ ನಾನು ಅಷ್ಟೊಂದು ಕ್ಯಾಮ್ರಾ ನೋಡಲ್ಲ. ಅಂದರೆ ಇವಾಗ ವ್ಲಾಗ್ ಮಾಡಬೇಕಲ್ಲ, ಅಂದರೆ ಯೂಟ್ಯೂಬ್ ವ್ಲಾಗ್ ಮಾಡಬೇಕಲ್ಲ ನೋಡ್ತೀನಿ. ಬಟ್ ಇನ್ಸ್ಟಾದಲ್ಲೂ ಈಗಲೂ ಅಷ್ಟೇ ಹಿಂಗೆ ಅನ್ಕೊಂಡು ಮಾಡ್ಬಿಡ್ತೀನಿ, ವಾಯ್ಸ್ ಓವರ್ ಆಮೇಲೆ ಕೊಡ್ತೀನಲ್ವಾ ಅಂತ. ಫುಲ್ ಶೈ ಇತ್ತು. ಮತ್ತೇನಂತಂದರೆ ಸ್ವಲ್ಪ ಬ್ರ್ಯಾಂಡ್ ಇನ್ಸ್ಟಾದಲ್ಲಿ ಓಕೆ ಅಂತ ಇದ್ದೀನಿ ಗೈಸ್. ಒಂದು ನೇಮ್ ಇದೆ, ಅಂದರೆ ಜನ ಎಲ್ಲಾದರೂ ಹೋದರೆ ಐಡೆಂಟಿಫೈ ಮಾಡ್ತಾರೆ, ನೀವೇ ಅಲ್ವಾ ನಿತ್ಯಶ್ರೀ, ನೀವೇ ಅಲ್ವಾ ನಿತ್ಯ ಅಂತ ಚೆನ್ನಾಗಿ ಕಂಡುಹಿಡಿತಾರೆ. ಬಟ್ ಯೂಟ್ಯೂಬಲ್ಲಿ ತುಂಬ ಕಷ್ಟ ಆಗ್ತೈತೆ ಗೈಸ್. ನನಗೆ ಹೆಂಗೆ ಹೇಳಿ ನಿಮಗೆ ಆ ಕಷ್ಟನ. ನನಗೆ ನಿಜವಾದ ಮೋಟಿವೇಶನ್ ಏನು ಗೊತ್ತಾ, 10 ಜನನಾದರೂ ಫುಲ್ ವಿಡಿಯೋ ನೋಡಿರ್ತಾರೆ ಗೈಸ್, ಅದೇ ಖುಷಿ ನನಗೆ. ಅಂದರೆ ಆ್ಯಾವ್ರೇಜ್ ಡ್ಯೂರೇಷನಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಡ್ಯೂರೇಷನ್ನು, ಅಲ್ಲೆಲ್ಲ ತೋರಿಸುತ್ತೆ ಎಷ್ಟು ಜನ ಎಷ್ಟು ಟೈಮ್ ನೋಡಿದ್ದಾರೆ ಅಂತ. ಡ್ಯೂರೇಷನ್ ಜಾಸ್ತಿ ಇದ್ದಾಗ ಪರವಾಗಿಲ್ಲ, ಕಮ್ಮಿ ಜನ ನೋಡಿದ್ರು ಇಷ್ಟು ನೋಡ್ತಾ ಇದ್ದಾರೆ, ಒಬ್ಬರಾರು ನೋಡ್ತಾ ಇದ್ದಾರೆ, ಒಟ್ಟು 100 ಜನ ನೋಡ್ತಾ ಇದ್ದಾರೆ, ಅದು ಒಟ್ಟಲ್ಲಿ ಖುಷಿ ಐತೆ ಅಷ್ಟೇ. 1,000-2,000 ವ್ಯೂಸ್ ಬಂದಿರುತ್ತೆ ಅಂತಂದರೆ ಅಷ್ಟು ಜನನು ಫುಲ್ ವಿಡಿಯೋ ನೋಡಿರಲ್ಲ. ಅದು ನಿಮಗೂ ಗೊತ್ತಿರುತ್ತೆ, ನನಗೂ ಗೊತ್ತು.
ಒಟ್ಟಿನಲ್ಲಿ ಗೈಸ್ ಈ 2 ಮಂತ್ಸು ತುಂಬಾ ಕಲಿಸ್ಬಿಟ್ಟೈತೆ ನನಗೆ, ತುಂಬಾ ಕಲಿಸ್ಬಿಟ್ಟೈತೆ ಅಂತಂದರೆ. ಬಟ್ ನನಗೆ ಬೇಜಾರು ಏನಂತಂದರೆ ಇನ್ಸ್ಟಾ ಕಾನ್ಸಂಟ್ರೇಟ್ ಮಾಡೋಕ್ಕಾಯ್ತಲ್ವಲ್ಲ ಅಂತ ಅದು ಒಂದು ಬೇಜಾರೈತೆ. ನಾನು ಯೂಟ್ಯೂಬ್ ಚಾನಲ್ನ ಒಂದು ಹಂತದಲ್ಲಿ ನೋಡಬೇಕು ಅಂತ ಇಷ್ಟ. ನಿಮಗೆ ಅನಿಸುತ್ತಾ 2 ಮಂತ್ಸ್ ಆಯಿತು ಯವ್ವಾ. ನೆಕ್ಸ್ಟು ಒಂದೊಂದಾಗಿ ಏನೇನೋ ಕಲಿಬೇಕು ಅಂದ್ಕೊಂಡಿದ್ದೀನಿ, ಅದನ್ನೆಲ್ಲ ಕಲಿಯೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನಂಥ ಹುಡುಗರು ಯಾರ್ಯಾರು ಇದ್ದೀರಾ, ಇನ್ನು ಮುಂದೆ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಮಾಡಿ. ಅಂದರೆ ನಿಮ್ಮ ಡ್ರೀಮ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ. ಯಾರೂ ಬರಲ್ಲ ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ, ಬೇರೆಯವರಿಂದ ಏನೂ ಆಗಲ್ಲ. ನಿಮ್ಮ ಕನಸನ್ನ ಬೇರೆಯವ್ರು ಯಾರೂ ಫುಲ್ಫಿಲ್ ಮಾಡಲ್ಲ ಗೈಸ್, ನೀವೇ ಫುಲ್ಫಿಲ್ ಮಾಡ್ಕೊಬೇಕು. ಅದಕ್ಕೋಸ್ಕರ ನಿಮ್ಮ ಡ್ರೀಮ್ ಮೇಲೆ ನೀವು ವರ್ಕ್ ಮಾಡಿ ಅಷ್ಟೇ. ನಿಮಗೆ ಇದು ಕಮ್ಮಿ ಅನಿಸ್ಬೋದು, ಬಟ್ ನನಗಿದು ಜಾಸ್ತಿನೇ. ಒಬ್ಬೊಬ್ರಿಗೆ ಬೇಗ ಇವಾಗ ವೀಡಿಯೋ ಹಾಕ್ತಾರೆ ಅಂತಂದರೆ ಪಟ ಅಂತ ವ್ಯೂಸ್ ಸಿಗುತ್ತೆ, ಪಟ ಅಂತ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ, ಬೇಗ 100K ಆಗುತ್ತೆ, ಬೇಗ 50K ಆಗುತ್ತೆ. ನನಗೆ ಯಾಕೆ ಆಗ್ತಾಯಿಲ್ಲ ಅನ್ನೋದು ಬೇಜಾರು ಕೂಡ ಐತೆ. ನಾನೇನಾದರೂ ಏನು ಮಾಡಬೇಕು ಅನ್ನೋ ಐಡಿಯಾ ಐತೆ. ಏನು ಮಾಡಬೇಕು ಅಂತ ಅಂದರೆ ಕಂಟೆಂಟ್ನ ಚೆನ್ನಾಗಿ ಕೊಟ್ಟರೆ ಆಬ್ವಿಯಸ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ. ಕಂಟೆಂಟ್ ಕೊಡೋ ಪ್ಲ್ಯಾನಲ್ಲಿದ್ದೀನಿ. ಜಸ್ಟ್ ಪ್ಲೀಸ್ ಗೈಸ್ ಒಂಚೂರು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ ಗೈಸ್. ಒಂದು ಭಯ ಏನಂದರೆ ಆಗಲೇ 2 ಮಂತ್ಸ್ ಆಗೋಯ್ತಲ್ಲ, ನಾನೇನು ದಬಾಕಿಲ್ವಲ್ಲ ಯೂಟ್ಯೂಬಲ್ಲಿ ಅಂತ ಅನ್ನಿಸ್ತೈತೆ. ಇನ್ನು ಮುಂದೆ ಸೀರಿಯಸ್ ಆಗಿ ವರ್ಕ್ ಮಾಡ್ತೀನಿ, ಮಾಡಲೇಬೇಕಾಗೈತೆ ಗೈಸ್. ಬಿಟ್ಬಿಡೋಣ ಅಂತಲೂ ಅನಿಸುತ್ತೆ, ಬಟ್ ಬೇಡ. ಇಷ್ಟು ಬೇಗ ಯಾವತ್ತೂ ಯಾರೂ, ನಾನಲ್ಲ ನೀವು ಗಿವ್ ಅಪ್ ಮಾಡಬಾರ್ದು. ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಅದು ವರ್ಕ್ ಆಗ್ತಿಲ್ಲ ಅಂತಂದರೆ ಯಾವತ್ತೂ ಗಿವ್ ಅಪ್ ಮಾಡಬಾರ್ದು. ಗಿವ್ ಅಪ್ ಯಾವಾಗ ಮಾಡಬೇಕು ಅಂತಂದರೆ ಇನ್ನೂ 3 ವರ್ಷ, ಇನ್ನೊಂದು ವರ್ಷದಲ್ಲೂ ನಾನು ಹಿಂಗೆ ಇದ್ದೆ, ಇನ್ನೊಂದು 2 ವರ್ಷದಲ್ಲೂ ನಾನು ಹಿಂಗೆ ಇದ್ದೆ, ಇನ್ನೊಂದು 3 ವರ್ಷದಲ್ಲೂ ನಾನು ಹಿಂಗೆ ಇದ್ದೆ ಅಂದರೆ ಅವಾಗ ಗಿವ್ ಅಪ್ ಮಾಡಿಬಿಡ್ಬೇಕು. ಏನಕ್ಕೆ ಅಂತಂದರೆ ಡೆಸ್ಟಿನಿ ಅದು ನಮ್ಮದು ಬೇರೆಯೇ ಆಗಿರ್ಬೋದು, ಬೇರೆ ಪ್ಲ್ಯಾನ್ ಇರ್ಬೋದು, ಈ ಫೀಲ್ಡ್ ಅಲ್ಲದೆ ಬೇರೆ ಫೀಲ್ಡ್ ಆಗಿರ್ಬೋದು. ಬಟ್ ನಾನು ಈ ಫೀಲ್ಡ್ನ ಬಿಡೋಕ್ಕಾಗಲ್ಲ, ಯಾಕಂದರೆ ಪ್ಯಾಷನ್ನಲ್ಲಿ ಬಂದಿರ್ತೀನಲ್ಲ. ಅದಕ್ಕೆ ನಮ್ಮ ಮನೆಯವರೆಲ್ಲ ಬೈತವ್ರೆ, ನೋಡು ಅವ್ರದ್ದೆಲ್ಲ ಎಷ್ಟು ವ್ಯೂಸ್ ಹೋಗುತ್ತೆ, ನಿಂದೆಲ್ಲ ಎಷ್ಟು ವ್ಯೂಸ್ ಬರುತ್ತೆ ಅಂತವ್ರೆ. ನಾನು ಒಂದಿನ ನಂದು ಅಷ್ಟು ಬರ್ಬೋದು ಅನ್ನೋ ನಂಬಿಕೆ ಮೇಲೆ ಮಾಡ್ತಾಯಿದ್ದೀನಿ. ನಂಬಿಕೆ ಮತ್ತು ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಎಲ್ಲನೂ ಹಾಕಿ ಒಂದು ಪಾಯಿಂಟಲ್ಲಿ ಹೇಳ್ತೀನಿ. ಇವಾಗ ಹೇಳ್ತಾ ಇದ್ದೀನಲ್ಲ, ಪ್ರೋಗ್ರೆಸ್ ಇಷ್ಟೇ ಆಗಿರೋದು, ಅಷ್ಟೊಂದೇನು ಆಗಿಲ್ಲ. ಬಟ್ ಓಕೆ, ನನಗೆ ಸ್ಯಾಟಿಸ್ಫೈ ಇದೆ. ಇದಕ್ಕೊಂದು ವರ್ಷಕ್ಕಂತೂ ನಾನು ರಿಗ್ರೆಟ್ ಅಂತೂ ಮಾಡಲೇಬಾರ್ದು. ಸೆಪ್ಟೆಂಬರ್ 1ನೇ ತಾರೀಕು ಅಲ್ವಾ ನಾನು ಸ್ಟಾರ್ಟ್ ಮಾಡಿದ್ದು ಡೈಲಿ ವ್ಲಾಗ್ ಮಾಡ್ತೀನಿ ಅಂತ. ಏನು ಗೊತ್ತಾ, ಇದನ್ನು ನಾನು ಒಬ್ಬೊಬ್ಬಳೇ ಹೇಳ್ಕೊತಾ ಇದ್ದೆ, ಒಬ್ಬೊಬ್ಬಳೇ ಮಾತಾಡ್ಕೊತಾ ಇದ್ದೆ, ಒಬ್ಬೊಬ್ಬಳೇ ಮಾತಾಡ್ತಾ ಇದ್ದೆ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಇನ್ಸ್ಟಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಒಬ್ಬೊಬ್ಬಳೇ ಹಿಂಗೆ ಬರೋದು ಟೆರೆಸ್ ಮೇಲೆ. ನಾನು ತುಂಬ ಒಬ್ಬೊಬ್ಬಳೇ ಇರೋದು ತುಂಬ ಜಾಸ್ತಿ ಗೈಸ್. ನಾನು ತುಂಬ ಅಂದರೆ ತುಂಬ ಜಾಸ್ತಿ ಇರ್ತೀನಿ. ಗೊತ್ತಿಲ್ಲ ನಂಗೆ ಏನಕ್ಕೋ, ಬಟ್ ನಿಮ್ಮ ಜೊತೆ ಮಾತಾಡೋಕ್ಕಂತೂ ಖುಷಿ ಆಗುತ್ತೆ. ಈ ಥರ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಅದು ಭಯನೂ ಆಗುತ್ತೆ, ಇಷ್ಟನೂ ಆಗುತ್ತೆ. ನೀವು ಅನ್ಕೋಬೋದು ಇದು ಯಾವ್ದು ವಿಚಿತ್ರ ಬಡಿತದು ಅಂತ. ಹೀಗೆ ಒಟ್ನಲ್ಲಿ ಕ್ಯಾಮ್ರಾ ಈ ಥರ ಮೋಟಿವೇಶನ್, ನನಗೂ ಮೋಟಿವೇಟ್ ತಗೊಳ್ಳೋದು, ನಿಮಗೂ ಮೋಟಿವೇಟ್ ಮಾಡೋದು, ಇದೊಂಥರ ಖುಷಿ ಆಗುತ್ತೆ ಅಷ್ಟೇ ಗೈಸ್. ಸೊ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಕೊತೀನಿ, ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡ್ರಿ ವಿಶಾಲವಾಗೈತೆ. ಇನ್ಸ್ಟಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಒಬ್ಬೊಬ್ಬಳೇ ಮಾತಾಡ್ತಾ ಇದ್ದೆ, ಬಂದ್ಬಿಡೋದು ಯಾರೂ ಇಲ್ದಿರೋ ಜಾಗಕ್ಕೆ. ದೇವ್ರೇ ಹಿಂಗಾಯ್ತಲ್ಲಪ್ಪ ಹಂಗಾಯ್ತಲ್ಲಪ್ಪ ಅಂತ ಒಬ್ಬೊಬ್ಬಳೇ ಮಾತಾಡ್ಕೊಳ್ಳೋದು, ಒಬ್ಬೊಬ್ಬಳೇ ಏನೇನೋ ಮಾತಾಡೋದು. ಇವಾಗ ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ ಅಷ್ಟೇ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ, ಹುಟ್ಟಾಗಿಂದ ಬಂದ್ಬಿಟ್ಟೈತೆ ಜಾಸ್ತಿ ಮಾತಾಡೋದು ರೋಗ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ನಿಮ್ಮ ಡ್ರೀಮ್ ಮೇಲೆ ವರ್ಕ್ ಮಾಡಿ. ಬಾಯ್ ಗೈಸ್, ನಾಳೆ ಸಿಗ್ತೀನಿ. ನಾಳೆ ವಿಡಿಯೋ ಆ್ಯಕ್ಚುಲಿ ಒಂದು ದೊಡ್ಡ ಪ್ರೋಗ್ರೆಸ್ ಆಗಿರೋ ಅದನ್ನ ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ. ಅದು ನಾಳೆ ವಿಡಿಯೋದಲ್ಲಿ ಬರುತ್ತೆ. ಎಲ್ಲನೂ ಕಲಸಿ ಮೆಣಸಿನ್ಕಾಯಿ ಮಾಡೋದು ಬೇಡ ಅಂತ. ಸೊ ಗೈಸ್, ಬಾಯ್.